ಹೇಗಿದ್ದೀರಾ ನೀವು? ನಿಮ್ ಲೈಫ್ ಸ್ಟೈಲ್ ಯಾವ ರೀತಿ ಆಗಿರುತ್ತೆ? ಸೂಪರ್ ಆಗಿದ್ದೀನಿ ನಾನು. ನನ್ನಷ್ಟು ಮಾಮೂಲಿ ಬೆಳಗ್ಗೆ ಎದ್ದ ತಕ್ಷಣ ಇಲ್ಲ ಹಿಂದಿನ ದಿನನೇ ಪ್ಲಾನ್ ಮಾಡ್ಕೊಂಡಿರ್ತೀನಿ. ಅಡುಗೆ ತಿಂಡಿ ಹೇಗ್ ಮಾಡ್ಬೇಕು, ಬಾಕ್ಸ್ ಏನ್ ಮಾಡ್ಬೇಕು, ಇವ್ಳಿಗ್ ಮಾಡ್ಬೇಕು, ಮಗಳಿಗ್ ಮಾಡ್ಬೇಕು. ಇವ್ರು ಸೆಪರೇಟ್ ಅವ್ರಿಗೆ ಬೇರೆ ಮೆನುಗಳು ಚೇಂಜ್ ಇರುತ್ತೆ. ಮಗಳು ತಿನ್ನೋದು ಮಗಳು ಅಂದ್ರೆ ರಾಜೇಶ್ ಎಲ್ಲ ತಿಂತಾರೆ. ಮಗಳು ಸ್ವಲ್ಪ ಕಿರಿಕು, ಅಪ್ಪ ತಿನ್ನೋದ್ ಕೆಲವೆಲ್ಲ ಮಗಳು ತಿನ್ನಲ್ಲ. ಸೊ ಅದ್ರ ಪ್ರಕಾರ ಒಂದೊಂದ್ಸಲ ಇಬ್ರಿಗೂ ಈಸಿ ಆಗೋ ತರ ಮಾಡ್ಬಿಡ್ತೀನಿ. ಇಲ್ಲಾರ ಇಬ್ರಿಗೂ ಸೆಪರೇಟ್ ಅಂದ್ರೆ ಹೊರಡೋ ಟೈಮಿಂಗ್ ಹಾಫ್ ಅನ್ ಅವರ್ ಡಿಫ್ರೆನ್ಸ್ ಇರತ್ತೆ ಇಬ್ರುದುವೆ. ಸೊ ಅವಳಿಗೆ ಅವಳಿಗೆ ರೆಡಿ ಮಾಡ್ತೀನಿ. ಅವಳು ಫಸ್ಟ್ ಬೇಗ ಹೊರಡ್ತಾಳೆ. ಅವಳದ್ದು ಆಗ್ತಿದ್ದಂಗೆ ಇವ್ರಿಗೆ ರೆಡಿ ಮಾಡ್ತೀನಿ. ಅದಾದ್ಮೇಲೆ ಏನ್ ಉಳಿದಿರುತ್ತೋ ಅದನ್ನ ನಾವು ನಾನು ಈ ಕೇಳೋಣ ಅನ್ಕೊಂಡೆ. ಯಾಕಂದ್ರೆ ಅವರಿಬ್ಬರ ಮಧ್ಯದಲ್ಲಿ ನಿಮ್ಗೆ ಏನಾದ್ರು ನಿಮ್ಗೆ ಸೆಪರೇಟ್ ಅಂತ ಮಾಡ್ಕೋತೀರಾ? ಇಲ್ಲ ಅಪ್ಪ ಹಂಗೆ ಮಗಳಿಗೆ ಏನ್ ಮಾಡಿರ್ತೀನೋ ಅದೇನ್ ಮಿಕ್ಕಿರುತ್ತೋ ಅದೇ ಮಿಕ್ಕಿದ್ದನ್ನ ನಮ್ಗೆ ಯೋಚನೆ ಮಾಡೋದು. ಅದು 3 ಜನಕ್ಕೆ ಸರಿ ಹೋಗ್ಬೇಕು. ಅದು ಈ ತಿಂಡಿ ಇರ್ಬೋದು, ಊಟ ಇರ್ಬೋದು. ಸೊ ಆತರನೇ ಪ್ಲಾನಿಂಗ್ ಆಗುತ್ತೆ. ಅಕಸ್ಮಾತ್ ಮಧ್ಯಾಹ್ನ ಮಿಕ್ಕಿದ್ರೆ ಇದು ರಾತ್ರಿಗೆ ಯೂಸ್ ಆಗ್ಬೇಕು. ಸೊ ಬೆಳಗ್ಗೆ ಜಾಸ್ತಿ ಆದ್ರೆ ಮಧ್ಯಾಹ್ನಕ್ಕೆ ಊಟದ ಜೊತೆಗೂ ಇದು ಬಳಕೆ ಆಗ್ಬೇಕು. ಇದೆಲ್ಲವೂ ಸ್ವಲ್ಪ ಕ್ಯಾಲ್ಕುಲೇಟ್ ಆಗಿ ಲೆಕ್ಕ ಮಾಡ್ಕೊಂಡು, ಯಾಕಂದ್ರೆ ರಾತ್ರಿದು ಯೋಚನೆ ಮಾಡ್ಬೇಕಲ್ಲ, ಮತ್ತೆ ರಾತ್ರಿಗೆ ಇನ್ನೇನ್ ಮಾಡೋದು ಅಂತಿರತ್ತೆ. ಸೊ ರಾತ್ರಿಗಿದು ಪ್ಲಾನ್ ಮಾಡ್ಕೊಂಡು ಮಧ್ಯಾಹ್ನಕ್ಕೆ ಬೆಳಗ್ಗೆಗೆ ಎಲ್ಲಾ ತರನು ಪ್ಲಾನ್ ಮಾಡ್ಕೊಂಡು ಬೆಳಗ್ಗೆನೆ ಶುರು ಆಗುತ್ತೆ ನಮ್ ಫ್ಯಾಕ್ಟ್ರಿ. ಆಲ್ಮೋಸ್ಟ್ 12 ಗಂಟೆ ತನಕ ಕಿಚನ್ ಅಲ್ಲೇ ಆಗ್ಬಿಡುತ್ತೆ. 12 ಗಂಟೆವರೆಗೂ ಆಲ್ಮೋಸ್ಟ್. ಹಬ್ಬ ಅನ್ನೋದು 12 ಗಂಟೆ ಮೇಲೆ ಒಂಚೂರು. ಅಕಸ್ಮಾತ್ ನಾನು ಎಲ್ಲರೂ ಹೊರಗಡೆ ವರ್ಕ್ ಮೇಲೆ ಹೋಗೋದಿತ್ತು ಅಂದ್ರೆ 10-10:30 ಮುಗಿಸ್ಬಿಟ್ಟು ನಾನು ಹೊರಟ್ಬಿಡ್ತೀನಿ. ಹೀಗೆ ಮಧ್ಯಾಹ್ನ ಬಂದ್ಮೇಲೆ ಊಟಕ್ಕೆ ಒಂದೊಂದ್ಸಲ ಬರ್ತೀನಿ, ಒಂದ್ಸಲ ಬರಲ್ಲ. ಇಲ್ಲ ಅಂದ್ರೆ 4 o'clock 5ಗೆ ಮನೇಲಿ ಇರ್ತೀನಿ. ಅಷ್ಟ್ರಲ್ಲಿ ಮಗಳು ಬರ್ತಾಳೆ. 7:30 8ಗೆ ಯಜಮಾನ್ರು ಬರ್ತಾರೆ. ಮತ್ತೆ ಅವ್ರಿಗೆ ರಾತ್ರಿ ಮಾಡಿ ಹಿಂಗೆ ಎಲ್ಲರೂ ಹೋಗೋದಿತ್ತು ಅಂದ್ರೆ ಮುಂಚೆನೆ ಪ್ಲಾನ್ ಮಾಡ್ಕೊಂಡಿರ್ತೀವಿ. ಓಕೆ.